ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ಒಂದು ದೊಡ್ಡ ನಮಸ್ಕಾರ. ನಾವಿವತ್ತೆಲ್ಲ ಗಡಿಬಿಡಿನ ರೆಡಿಯಾಗಿ ಎಲ್ಲಿಗೋ ಹೊರಟಿದ್ದೀವಿ. ಅದನ್ನು ಹೇಳಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಹೇಳ್ತೀನಿ ಅಂತ ಅಂದ್ಕೊಂಡ್ರಾ? ಆ ಥರ ಏನಿಲ್ಲ. ಆದರೂ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿರಿ. ಇದೇನು ಡಿಮ್ಯಾಂಡ್ ಅಲ್ಲ, ಇದು ಬಂದು ನಿಮಗೆ ರಿಕ್ವೆಸ್ಟು. ಹೊಡೋಕ್ಕೂ ಮುಂಚೆ ನಾವು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ನಾವು ಹೊರಟಿದ್ದೆ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ನಾವೆಲ್ಲರೂ ಹೊರಟ್ವಿ. ಜರ್ನಿ ಮಾಡೋ ಟೈಮಲ್ಲಿ ತಿನ್ನೋಕೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡಿದ್ದೇನೆ ಅಂತ ಕೂಡಲಿ ನಾನು ಕೇಳಿದ್ರೆ ತಿಂಡಿ ಏನಂತ ತಗೊಳ್ಳಿ ಅಂತಂದರೆ ತಿಂಡಿ ತಗೊಂಡಿರೋ ಬಂದಿದೆಯಲ್ಲೇ ಬಾ 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 ಅಂತ ಕರೆದ್ರೆ ಹೋಗು ಹೋಗು ನೀವೇ ಹೋಗು ಅಂತ ನಾನೇ ಹೋಗು ಅಂದರೆ ನನ್ನ ಕೆಲಸ ಇರ್ತವೆ, ನೀವು ಹೋಗಿ ತಗೊಂಬರ್ಬೇಕು ಒಂದೇಳು ತಿಂಡಿ ವಿಚಾರ ಒಂದು ಕಡೆ ಆದರೆ ಮೆಜೆಸ್ಟಿಕ್ ಹೋಗೋ ಗ್ಯಾಪಲ್ಲಿ ಬಸ್ಸಾಗಿ ನಾನು ನಿದ್ದೆ ಮಾಡ್ತಾಯಿದ್ದೆ. ಅದೇ ಗ್ಯಾಪಾಗ ಕುಳ್ಳಿ ವೀಡಿಯೋ ಮಾಡ್ಕೊಂಬಿಟ್ಟವಳೆ. ಯಾಕಪ್ಪ ನಿದ್ದೆ ಬಂತು ಅಂದರೆ ಜಸ್ಟ್ 4.25 ಕಿಲೋಮೀಟ್ರ್ ದೂರನ ನಾವು 1.5 ಅವರ್ ಬಂದಿದ್ದೀವಿ. ಏನಕ್ಕಪ್ಪ ಅಂತಂದರೆ ಯಾವುದೋ ಒಂದು ರೋಡಲ್ಲಿ ಲಾರಿ ಕೆಟ್ಟೋ ನಿಂತಿತ್ತು, ಅದು ಅದರಿಂದ 1.5 ಅವರ್ ಟ್ರಾಫಿಕ್ ಜಾಮ್ ಆಗೋಯಿತು. ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಟ್ರೈನ್ ಮಿಸ್ ಆಗೋಯಿತು 5:45. ಹೋಗೋ ಟ್ರೈನ್ಗಳೆಲ್ಲ ಹೋಗಲಿ, ನೆಕ್ಸ್ಟ್ ಟ್ರೈನ್ಗಾದರೂ ಹೋಗೋಣ ಅಂತ ನಾವು ನಿಂತ್ಕೊಂಡ್ವಿ. ಯಾಕಪ್ಪ ಅಂತಂದರೆ ಟ್ರೈನ್ಗಳು ಯಾವತ್ತೂ ನಮಗೋಸ್ಕರ ಕಾಯಲ್ಲ, ಟ್ರೈನ್ಗೋಸ್ಕರ ನಾವು ಕಾಯಬೇಕು ಅಂದ್ಕೊಂಡು ಇನ್ನು ಅಟ್ಲೀಸ್ಟ್ ಕೆಂಗೇರಿಗಾದರೂ ಹೋಗೋಣ, ಅಲ್ಲಿ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ನಾವು ಕೆಂಗೇರಿ ಕಡೆ ಹೊರಟ್ವಿ. ಹೊಡೋದೇನೋ ಹೊಟ್ಬಿಟ್ವಿ. ಅರ್ಧ ರೋಡಕ್ಕೆ ಹೋಗಿ ಯಾಕೋ ಇವತ್ತು ಎದ್ದಿದ್ದು ಗಳಿಗೆನೇ ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಆದ್ವಿ. ಏನಕ್ಕಪ್ಪ ಅಂತಂದರೆ ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಆಲ್ರೆಡಿ ಟ್ರೈನ್ ಮೂವ್ ಆಗೋಗಿತ್ತು. ಇದೇನಪ್ಪ ಇವತ್ತು ತಿಮ್ಮಪ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಅವನೇ ಅಂದ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತೊಗೊಂಡು ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಆಗೋ ಟೈಮಲ್ಲಿ ನಮ್ಮ ಮಗ ಏನೋ ಹೇಳ್ತಾವನೆ, ಸ್ವಲ್ಪ ಕೇಳಿಸ್ಕೊಡ್ರಿ. ನಾವು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಎದ್ದೇಳಷ್ಟರಲ್ಲಿ ರೈಲ್ ಬಂದೇ ಬಿಡ್ತು ಪ್ಲಾಟ್ಫಾರ್ಮ್ಗೆ. ಸರಿ ಆಯಿತು ಅಂದ್ಬಿಟ್ಟು, ಗೊತ್ತಲ್ಲ ಜನರಲ್ ಬೋಗಿಗಳಲ್ಲಿ ಸೀಟ್ ಹಿಡಿಯೋದು ಹೆಂಗೆ ಅಂತ, ಹಂಗೆ ಕಷ್ಟ ಬಿದ್ಕೊಂಡು ಸೀಟ್ ಹಿಡ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಹೊರಟ್ವಿ ಸುಮಾರು 3:30-4 ಗಂಟೆ ಅಷ್ಟರಲ್ಲಿ ತಿರುಪತಿ ರೈಲ್ವೆ ಸ್ಟೇಷನ್ಗೆ ನಾವು ಬಂದು ಇಳಿದ್ವಿ. ಇನ್ನು ವೆದರ್ ಬಗ್ಗೆ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಥಂಡಿ. ಅದರಲ್ಲಿ ಬೆಳಗಿನ ಜಾವ 3-4 ಗಂಟೆ ಅಂತಂದರೆ ಹೆವಿ ಥಂಡಿ ಹೊಡಿತಾಯಿತ್ತು. ನನ್ನ ಮಗ ಫುಲ್ ನಿದ್ದೆ ಹೊರಟೋಗಿದ್ದ. ಆ ನಿದ್ದೆಗೆ ಆ ತಲೆನ ಆ ರೇಂಜ್ ಮಾಡ್ಕೊಂಡವನೇ. ಒಂದು ಕ್ಷಣ ಮಿರರಾಗಿ ತೋರಿಸ್ಬಿಟ್ಟಿದ್ರೆ ಅವನೇ ಗಾಬರಿ ಬಿದ್ದೋಗ್ಬಿಡೋನು. ಅದೆಲ್ಲ ನೋಡ್ಕೊಂಡು ನಾವು ಆಚೆ ಬಂದು ಆಟೋಗಳನ್ನ ಹುಡುಕ್ತಾ ಇದ್ವಿ. ಏನಕ್ಕಪ್ಪ ಅಂತಂದರೆ ಶ್ರೀವಾರಿ ಮೆಟ್ಲು ಹತ್ರ ಹೋಗ್ಬೇಕಿತ್ತು ನಾವು. ನೋಡಿದ್ರೆ ಎಲ್ಲರೂ ಒಂದೊಂದು ರೇಟ್ ಹೇಳ್ತಾಯಿದ್ರು. ನಾವು ಯಾರು ಕಮ್ಮಿ ಇದ್ರೋ ಅವ್ರ ಆಟೋಗೆ ನಾವು ಎತ್ತಿದ್ವಿ, ಶೇರಿಂಗ್ ಆಟೋಗೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ ನಿಯರೆಸ್ಟು ಇರುವಂತಹ ಭೂದೇವಿ ಕಾಂಪ್ಲೆಕ್ಸು ಮತ್ತು ಶ್ರೀನಿವಾಸ ಕಾಂಪ್ಲೆಕ್ಸಲ್ಲೇ SST ಟೋಕನ್ ಸಿಗುತ್ತೆ. ಆ SST ಟೋಕನ್ ತೊಗೊಂಡು ನಾವು ಕಾರಲ್ಲಾದರೂ ಹೋಗ್ಬೋದು, ಇಲ್ಲ ಮೆಟ್ಲು ಹತ್ಕೊಂಡಾದರೂ ಹೋಗಿ ನಾವು ಬೇಗನೆ ನಾವು ದರ್ಶನ ಪಡಿಬೋದು. ಆದರೆ ಈ ವರ್ಷ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ನಾಳೆ ನಾವು ಬೆಟ್ಟಕ್ಕೆ ಅಂದರೆ ದರ್ಶನಕ್ಕೆ ನಾವು ಹೋಗಬೇಕು ಅಂತಂದರೆ ಇವತ್ತಿನ ಮಧ್ಯಾಹ್ನನೇ ನಾವು ಒಂದಿನ ಮುಂಚಿತವಾಗಿ ನಾವು ಟೋಕನ್ ತೊಗೊಂಡು ನಮ್ಮ ಹತ್ರ ಇಟ್ಕೊಬೇಕು. ಅದಕ್ಕೋಸ್ಕರ ನಮಗೆ ಟೋಕನ್ ಸಿಗಲಿಲ್ಲ, ಬೇರೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಮೆಟ್ಲು ಹತ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ಹೋಗೋ ರೋಡಲ್ಲಿ ನಿಮಗೆ ಶ್ರೀವಾರಿ ಮೆಟ್ಲು ಸಿಗೋಕ್ಕೂ ಮುಂಚೆನೇ ಅಂದರೆ 6 ಕಿಲೋಮೀಟ್ರ್ ಹಿಂದೆಯೇ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ನೋಡೋಕ್ಕೆ. ಏನಪ್ಪ ಅಂತಂದರೆ ಶ್ರೀನಿವಾಸ ಮತ್ತು ಪದ್ಮಾವತಿ ಅವರು ಮದುವೆ ಆಗಿರುವಂತಹ ಸ್ಥಳ ಮತ್ತು ದೇವಸ್ಥಾನ ಇದು. ತಂದೆ ಶ್ರೀನಿವಾಸ ಅವರು ಪದ್ಮಾವತಿಯನ್ನು ಮದುವೆ ಆಗಬೇಕು ಅಂತಂದರೆ ಅವರ ಅಂತಸ್ತಿಗೆ ತಕ್ಕಂತೆ ಮದುವೆ ಆಗಬೇಕಿತ್ತು. ಅದಕ್ಕೋಸ್ಕರನೇ ಕುಬೇರನ ಹತ್ರ ಸಾಲ ಮಾಡಿ ಮದುವೆ ಆಗಿ ಇದುವರೆಗೂ ಸಾಲ ತೀರ್ಸೋಕ್ಕಾಗ್ದಿರ ಸಾಲ ತೀರಿಸ್ತಾನೇ ಇದ್ದಾರೆ ಶ್ರೀನಿವಾಸ ಅವರು ಅಂತ ಒಂದು ನಂಬಿಕೆ ಇದೆ. ಅದಾದಮೇಲೆ ನಾವು ಮುಂದೆ ಕಾಣಿಸಿದ್ದೆ ಒಂದು ಗಣಪತಿ ದೇವಸ್ಥಾನ. ಏನಪ್ಪ ಅಂತಂದರೆ ಅಲ್ಲಿ ಗಣಪತಿ ಮುಂದೆ ಇಲಿ ಇರೋದು ನೋಡಿದ್ದೀರಾ, ಬಟ್ ಇಲ್ಲಿ ಗಣಪತಿ ಮುಂದೆ ನಂದಿ ನಮ್ಗೆ ನೋಡೋಕ್ಕೆ ಸಿಕ್ತು. ಅದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ 6 ಗಂಟೆ ಆಗೋಯಿತು. 6 ಗಂಟೆಗೆ ಗೇಟ್ ಓಪನ್ ಮಾಡಿದ್ರು. ಅದಾದಮೇಲೆ ನಾವು ಬಂದಿದ್ದೆ ಶ್ರೀವಾರಿ ಮೆಟ್ಲ ಹತ್ರ. ಬಂದಿದ್ದ ತಕ್ಷಣವೇ ನಾವು ಓಡಿ ಹೋದ್ವಿ. ಏನಕ್ಕಪ್ಪ ಅಂತಂದರೆ ಲಗೇಜು ಮತ್ತು ಚಪ್ಪಲಿಗಳನ್ನೆಲ್ಲ ಜಮಾ ಮಾಡೋದಕ್ಕೆ. ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೊರಟ್ವಿ. ಹೊಡೋಕೆ ಮುಂಚೆ ನಮಗೆ ವರಹಸ್ವಾಮಿ ದರ್ಶನ ಇಲ್ಲೇ ಆಗೋಯಿತು, ಅಂದರೆ ಕಾಡಂದಿ ನಮಗೆ ಅಲ್ಲಿ ನೋಡೋಕ್ಕೆ ಸಿಕ್ತು. ಅದಾದಮೇಲೆ ಎಲ್ಲರೂ ಮೆಟ್ಲು ಹತ್ತೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂದರೆ ಇಲ್ಲಿ ಪೂಜೆ ಎಲ್ಲ ಮಾಡಿ ಅವ್ರ ಇಷ್ಟಾರ್ಥ ಅಂದರೆ ಅವ್ರ ಇಷ್ಟಗಳೇನನ್ನು ಕೋರ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ನಾವು ಪೂಜೆ ಮಾಡಿ ನಾವು ಹರಕೆ ಹೊತ್ಕೊಂಡು ಹೊರಟ್ವಿ, ಅಂದರೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೊರಟ್ವಿ. ಗೋವಿಂದ ಅಂದ್ಕೊಂಡು ನಾವು ಅರ್ಶಿನ ಕುಂಕುಮ ಇಟ್ಕೊಂಡು ಹತ್ತುತ್ತಾ ಇದ್ವಿ. ಸಿಕ್ಕಾಪಟ್ಟೆ ಜನ ಸುಸ್ತಾಗ್ತಾ ಜ್ಯೂಸ್ಗಳೆಲ್ಲ ಕುಡ್ಕೊಂಡು ಸೆಂಟ್ರಲ್ಲೇ ನಿಂತ್ಕೊಂಡಿದ್ರು, ಕುತ್ಕೊಂಡಿದ್ರು. ಏನಕ್ಕಪ್ಪ ಅಂತಂದರೆ ಮೊದಲೆಲ್ಲ ಜ್ಯೂಸು ಎಲ್ಲ ಏನೂ ಇಟ್ಕೊಳ್ತಾ ಇರಲಿಲ್ಲ ಮೊದಲು. ಈಗ ಜ್ಯೂಸಿಂದ ಹಿಡಿದು ಪ್ರತಿಯೊಂದು ಸ್ನ್ಯಾಕ್ಸ್ವರೆಗೂ ಇಟ್ಕೊಂಡವ್ರೆ ಸೆಂಟ್ರಲ್ಲಿ. ನೀವು ತೊಗೊಂಬರೋದಾದರೆ ನೀವೇ ತೊಗೊಂಬರ್ಬೋದು, ಇಲ್ಲ ಅಲ್ಲಿ ತೊಗೊಂಡು ತಿನ್ನೋದಾದರೆ ತಿನ್ಬೋದು. ಮೆಟ್ಲು ಎತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಒಳ್ಳೊಳ್ಳೆ ಎನ್ವೈರ್ನ್ಮೆಂಟು ಸಿಗ್ತದೆ, ಒಳ್ಳೆ ವಾತಾವರಣ ಸಿಗ್ತದೆ ನಿಮ್ಗೆ ನೋಡಬೇಕು ಅಂತಂದರೆ.
Walking alone, the streets are empty. The only thing I can see is my own silhouette. ಗೋವಿಂದ ನೆನೆಸ್ಕೊಂಡು ನಾವಂತೂ 2380 ಮೆಟ್ಲು ಹತ್ತು ಬಂದೇ ಬಿಟ್ವಿ. ಏನಪ್ಪ ಅಂತಂದರೆ ಹತ್ಬೇಕಾದ್ರೆ ಸ್ವಲ್ಪ ಕೈಕಾಲು ನೋವು ಬರ್ಬೋದು, ಬಟ್ ಏನು 2-3 ಸೆಕೆಂಡು ದರ್ಶನ ಇದೆಯಲ್ಲ ತಂದೆದು, ಆದ್ದರಿಂದ ನಮ್ಮ ಕೈಕಾಲು ನೋವೇ ಏನೇ ಇರ್ಬೋದು ಅದು ಝೀರೋ ಆಗುತ್ತೆ. ಅದಾದಮೇಲೆ ಡ್ರೈನೇಜ್ ನೀರನ್ನ ಫಿಲ್ಟ್ರ್ ಮಾಡಿ ಮತ್ತೆ ರಿಯೂಸ್ ಮಾಡೋವಂಥ ಪ್ಲಾಂಟನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ನಮ್ಮ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ರೂಮ್ ಬುಕ್ ಮಾಡೋಣ ಅಂತ ಹೊರಟ್ವಿ. ಏನಪ್ಪ ಅಂತಂದರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ವಲ್ಪ ಚೇಂಜ್ ಆಗಿದ್ದಾವೆ. ನೀವು ಬರಬೇಕಾದ್ರೆ ಚೆಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. CRO ಆಫೀಸ್ ಹತ್ರ ಹೋಗಬೇಕು ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಬಟ್ ಬರಲಿಲ್ಲ. ಸರಿ ಆಯಿತು, ಇನ್ನು 1.5 ಕಿಲೋಮೀಟ್ರ್ ಇರೋದು ಅಂದ್ಬಿಟ್ಟು ನಾವು ನಡ್ಕೊಂಡೇ ಬಂದೇ ಬಿಟ್ವಿ. CRO ಆಫೀಸು ಸಿಗೋಕ್ಕೂ ಮುಂಚೆನೇ ನಮಗೆ ಸಿಕ್ಕಿದ್ದು ದೊಡ್ಡ ಕಲ್ಯಾಣಿ ಕಟ್ಟು. ಏನಕ್ಕಪ್ಪ ಅಂತಂದರೆ ಮುಡಿ ಕೊಡಬೇಕಿತ್ತು. ಮುಡಿ ಕೊಡೋದಕ್ಕೆ ಟೋಕನ್ ತಗೊಂಡು ನಾನು ದೇವ್ರನ್ನ ನೆನೆಸ್ಕೊಂಡು ಮುಡಿ ಕೊಟ್ಬಿಟ್ಟು ಸ್ನಾನ ಗೀನ ಮಾಡಿಕೊಂಡು CRO ಆಫೀಸ್ ಹತ್ರ ಹೋಗೋಣ ಅಂತ ನಾವು ಹೊರಟ್ವಿ. ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ಕ್ಯೂವಲ್ಲಿ. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ಸ್ವಲ್ಪ ಹೊತ್ತು ರೂಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲಾಟ್ಮೆಂಟ್ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅದುವರೆಗೆ ಏನು ಮಾಡೋಣ ಅಂದ್ಬಿಟ್ಟು ನಾವು ಹೊರಟಿದ್ದೆ. ಪ್ರಸಾದ ತಿನ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಓಡಾಡ್ಕೊಂಬರೋಣ ಅಂತ. ಇನ್ನು ತಿರುಪತಿಯಲ್ಲಿ ಹೇಳ್ಬೇಕು ಅಂತಂದರೆ ಈ ಜಾಗ ತುಂಬ ಫೋಟೋಗ್ರಫಿ ಜಾಗ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ಇಲ್ಲೇ ಫೋಟೋ ತಗೊಂಡು ಬರ್ತಾರೆ. ಅದಾದಮೇಲೆ ನಾವು ಸ್ವಲ್ಪ ನೋಡಿಕೊಂಡು ಮುಂದೆ ಬಂದ್ವಿ. ನೋಡಿದ್ರೆ ಇಲ್ಲಿ ಭಜನೆ ನಡೀತಾ ಇತ್ತು. ತಿರುಪತಿಯಲ್ಲಿ ಮಾಡ್ತಿದ್ದ ಭಜನೆ ಕೇಳಿ ನನಗೆ ಖುಷಿ ಆಯಿತು. ಏನಕ್ಕಪ್ಪ ಅಂತಂದರೆ ನಮ್ಮ ಕನ್ನಡ ಹಾಡುಗಳನ್ನು ಭಜನೆಯಲ್ಲಿ ಆಡ್ತಾಯಿದ್ರು, ಅದಕ್ಕೆ ಖುಷಿ ಆಯಿತು ಸ್ವಲ್ಪ. ದೇವಸ್ಥಾನನೆಲ್ಲ ಒಂದು ವ್ಯೂ ಆಗ್ತಾಯಿದೆ. ಅಷ್ಟರಲ್ಲಿ ಒಂದು ಮೆಸೇಜ್ ಬಂತು, 2 ಅವರಲ್ಲಿ ಬಂದು ನಿಮ್ಮ ರೂಮ್ನ ಅಲಾಟ್ ಮಾಡ್ಕೊಳ್ಳಿ ಅಂತಂತ. ಸರಿ ಆಯಿತು ಅಂದ್ಬಿಟ್ಟು 2 ಅವರಲ್ಲಿ ರೂಮ್ ಅಲಾಟ್ ಮಾಡ್ಕೊಂಡಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು ನಾವು ಬಂದಿದ್ದೆ ರೂಮ್ಗಳ ಹತ್ರ. ರೂಮ್ಗಳು ಬುಕ್ಕಿಂಗ್ ಮಾಡೋ ಟೈಮಲ್ಲಿ ನಿಮಗೆ 2 ಸ್ಲಾಟಲ್ಲಿ ಸಿಗುತ್ತೆ, A ಮತ್ತು B ಅಂತ. 50 ರುಪೀಸ್ದು ಮತ್ತು 100 ರುಪೀಸ್ದು. ನಮಗೆ ಸಿಕ್ಕಿದ್ದು 50 ರೂಪಾಯಿದು. ಮತ್ತು ನಿಮಗೆ ಅಲ್ಲಿ ಡೆಪಾಸಿಟ್ ಅಮೌಂಟ್ ಅಂತ ಟೋಟಲ್ಲು 550 ರೂಪಾಯಿ ನಿಮಗೆ ಡೆಪಾಸಿಟ್ ಅಮೌಂಟ್ ಕಟ್ಟಿಸ್ಕೊತಾರೆ. ಇನ್ನು ರೂಮ್ಗಳ ವಿಚಾರಕ್ಕೆ ಬರಬೇಕಂತಂದರೆ ಅದರಲ್ಲಿ ಫಸ್ಟ್ ಬಂದಿದ ತಕ್ಷಣವೇ ಒಂದು ದೊಡ್ಡ ಹಾಲ್ ಸಿಗುತ್ತೆ. ದೊಡ್ಡ ಹಾಲಲ್ಲಿ ಬೆಡ್ಗಳಿರ್ತವೆ 2. ಅದರಲ್ಲಿ ಆಲ್ಮೋಸ್ಟ್ 4 ಜನ ಮಲ್ಕೊಬೋದು. ಮತ್ತು ಅದು ಬಿಟ್ಟು ಒಂದು ರೂಮ್ ಇರುತ್ತೆ, ಮತ್ತು ಒಂದು ಬಾತ್ರೂಮು ನಾರ್ಮಲ್ಲು ಆ ರೂಮ್ಗಳಲ್ಲಿ, ಮತ್ತು ಹಾಲಲ್ಲಿ 2ರಲ್ಲೂ ಕಬೋರ್ಡ್ ಇರುತ್ತೆ ಬಟ್ಟೆಗಳೇನಾದರೂ ಇಟ್ಕೊಳೋದಕ್ಕೆ. ಇದೇನು ನಾವು 50 ರೂಪಾಯಿ ಕೊಡ್ತೀವಿ, ಅದನ್ನು ಏನೇನು ಅಲ್ಲ ಅಂತ ಅನಿಸುತ್ತೆ. ಒಂದು ದಿನಕ್ಕೆ ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ರೂಮ್ ಅಂತ ನನಗನ್ನಿಸ್ತು. 550 ರೂಪಾಯಲ್ಲಿ 50 ರೂಪಾಯಿ ಮಾತ್ರ ರೂಮ್ಗೋಸ್ಕರ ತೊಗೊತಾರೆ. ಇನ್ನು 500 ರೂಪಾಯಿ ನೀವು ರೂಮ್ ಚೆಕ್ಔಟ್ ಮಾಡಿದಾದಮೇಲೆ 1 or 2 ಡೇಸಲ್ಲಿ ನಿಮ್ಮ ಅಕೌಂಟ್ಗೆ ರಿಟರ್ನ್ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ಅಲ್ಲಿ UPI ಟ್ರಾನ್ಸಾಕ್ಷನ್ ಮಾತ್ರ ಮತ್ತು ಕಾರ್ಡ್ ಟ್ರಾನ್ಸಾಕ್ಷನ್ ಮಾತ್ರ ಆಗೋದು. ಕ್ಯಾಶ್ ಅಂತೂ ಅಲ್ವೋ ಇಲ್ಲ. ಏನಕ್ಕಪ್ಪ ಅಂತಂದರೆ ಅಮೌಂಟ್ ರಿಟರ್ನ್ ಕೊಡಬೇಕಲ್ಲ, ಅದಕ್ಕೋಸ್ಕರ. ರೂಮ್ನ ಅಲಾಟ್ ಮಾಡಿಸ್ಕೊಂಡು ನಾವು ಬಂದಿದ್ದೆ ವರಾಹಸ್ವಾಮಿನ ದರ್ಶನ ಮಾಡೋದಕ್ಕೆ. ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದರು, ಆದ್ರೂ ಸ್ವಲ್ಪ ಹೊತ್ತಲ್ಲೇ ದರ್ಶನ ಆಗೋಯಿತು. ವರಾಹಸ್ವಾಮಿ ದರ್ಶನ ಪಡ್ಕೊಂಡಿದ್ದಾದಮೇಲೆ ಹೊಟ್ಟೆ ಬೇರೆ ಎಸಿತಾಯಿತು. ನಾವು ಹೊರಟಿದ್ದೆ ಪ್ರಸಾದ ತಿನ್ನೋಣ ಅಂತ. ಏನಪ್ಪ ಇದು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು, ಕ್ಯೂವಲ್ಲಿ ಬೇರೆ ಹೋಗ್ತಾಯಿದ್ರು. ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕ್ಯೂವಲ್ಲೇ ಹೊರಟ್ವಿ. ಏನಪ್ಪ ಅಂತಂದರೆ ದಿನಕ್ಕೆ ಸುಮಾರು ಲಕ್ಷಾಂತರ ಜನಕ್ಕೆ ಇಲ್ಲಿ ಊಟ ಹಾಕ್ತಾರೆ, ಅಂದರೆ ಪ್ರಸಾದ ವಿನಿಯೋಗ ನಡೆಯುತ್ತೆ. ಲಕ್ಷಾಂತರ ಜನಕ್ಕೆ ಊಟ ಹಾಕೋದು ಅಂತಂದರೆ ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ.
ಏನಪ್ಪ ವಿಚಾರ ಅಂತಂದರೆ ತಿರುಪತಿಯಲ್ಲಿ ಇಡೀ ದಿನವೂ ಲಕ್ಷಾಂತರ ಜನ ಭಕ್ತರು ಊಟ ಮಾಡ್ತಾರೆ. ಆದ್ರೂ ಹೊರಗಡೆ ನೂರಾರು ಹೋಟ್ಲುಗಳು ಇದ್ದಾವೆ, ಅದರಲ್ಲೂ ಜನ ಇರ್ತಾರೆ. ಅಷ್ಟರ ಮಟ್ಟಿಗೆ ತಿರುಪತಿಯಲ್ಲಿ ಜನ ಇರ್ತಾರೆ. ಅಂತೂ ಇಂತೂ ದರ್ಶನಕ್ಕಂತ ನಾವು ಬಂದ್ವಿ. ನೋಡಿದ್ರೆ ಎಕ್ಸ್ಪೆಕ್ಟೆಡ್ ಟೈಮು 15 ಅವರ್ ಕಾಣಿಸ್ತಾ ಐತೆ. ಏನಕ್ಕಪ್ಪ ಅಂತಂದರೆ SST ಟೋಕನ್ ನಮ್ಗೆ ಸಿಗಲಿಲ್ಲ. ಬೇರೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ನಾವು ಫ್ರೀ ದರ್ಶನಕ್ಕೆ ಬಂದ್ವಿ. ದರ್ಶನ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ. ಅದಾದಮೇಲೆ ಫೈನಲಿ 4:30-5 ಗಂಟೆ ಹಂಗೆ ಸಾಯಂಕಾಲ ಒಂದು ರೂಮಾಗಿ ಕೂಡ ಹಾಕಿದ್ರು. ಅದೇ ಟೈಮ್ಗೆ ಹಾಲು ಬೇರೆ ಕೊಡ್ತಾಯಿದ್ರು. ಹಂಗೆ ಕುಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಚಳಿ ಬೇರೆ. ಫೈನಲಿ ದೇವ್ರ ದರ್ಶನ ಆಯಿತು. ಏನಪ್ಪ ಅಂತಂದರೆ ಅಲ್ಲಿ ಎಕ್ಸ್ಪೆಕ್ಟೆಡ್ ಟೈಮ್ ಏನು ತೋರಿಸಿದ್ರು 15 ಅವರು, ಸೇಮ್ ಅದೇ 15 ಅವರೇ ಆಯಿತು. ಸಾಯಂಕಾಲ 4:15 ಹಂಗೆ ಹೋಗಿದ್ಗೆ ನಮಗೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಹಂಗೆ ನಮಗೆ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟೆಲ್ಲ ನಿದ್ದೆ ಇರಲಿಲ್ಲಲ್ಲ, ಅದಕ್ಕೋಸ್ಕರನೇ ರೂಮಾಗಿ ಹೋಗಿ ದಬ್ಬಾಕೊಂಡ್ವಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಒಂದು 10-11 ಗಂಟೆ ಹಂಗೆ ಲಡ್ಡು ತೊಗೊಬೇಕಿತ್ತು. ಯಾಕಂದರೆ ಲಡ್ಡು ತರಲಿಲ್ಲ ಅಂದರೆ ತಿರುಪ್ತಿಗೆ ಹೋಗಿದ್ದು ವೇಸ್ಟೇ. ಅದಕ್ಕೋಸ್ಕರನೇ ಲಡ್ಡು ತರೋಣ ಅಂತ ಹೋದ್ವಿ. ಅಲ್ಲಾರೋ ಹಿಂದಿ ಹುಡುಗರು. ಆದರೂ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಹಿಂದಿಯವರೇ ಇರ್ತಾರೆ ಎಲ್ಲೋದ್ರು ಯಾವ ಪ್ಲೇಸ್ಗೂ. ಅಲ್ಲಿ ಅವ್ರಿಗೆ ಲಡ್ಡು ಜಾಸ್ತಿ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಟೋಕನ್ ಇಸ್ಕೊಂಡು ಅದ್ರ ಜೊತೆಗೆ ಅವರು ಎಕ್ಸ್ಟ್ರಾ ಲಡ್ಡು ತಗೊಂಡು ಹೋದರು. ಇದಾದಮೇಲೆ ನಾನು ನೋಡಿದೆ ಏನಪ್ಪ ಅಂತಂದರೆ ನೋಡಿ, ಇವರು ಕೇಸರಿ ಕಲರು ಸೀರೆ ಉಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರೆಲ್ಲ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ಬೋದು. ಊಟ ಬಡಿಸೋದ್ರಿಂದ ಇರ್ಬೋದು, ಪ್ರತಿಯೊಂದು ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಇರುತ್ತೋ ಆ ಸೇವೆಗಳನ್ನ ಸಲ್ಲಿಸೋದಕ್ಕೆ ವಾಲಂಟಿಯರಿಯಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ದಾದಮೇಲೆ ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದಾದಮೇಲೆ ಯಾವ್ಯಾವ ಪ್ಲೇಸ್ಗೆ ಯಾರ್ಯಾರನ್ನ ಅಂತ ಸೆಲೆಕ್ಟ್ ಮಾಡಿದಾದಮೇಲೆ ಅವ್ರಿಗೆ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಅವರು ಸೇವೆ ಸಲ್ಲಿಸ್ಕೊತ ಹೋಗ್ಬೋದು ದೇವಸ್ಥಾನದಲ್ಲಿ. ಎಲ್ಲ ಮುಗೀತು, ಇನ್ನೇನು ಅಂದ್ಬಿಟ್ಟು ಊರ ಕಡೆ ಓಡೋಣ ಅಂದ್ಬಿಟ್ಟು ತಿರುಪತಿ ಬೆಟ್ಟದ ಮೇಲೆ ಬಸ್ ಹತ್ತಿದ್ವಿ ತಿರುಪತಿ ರೈಲ್ವೆ ಸ್ಟೇಷನ್ಗೆ. ನೋಡಿದ್ರೆ ಬರ್ತಾ ಸಿಕ್ಕಾಪಟ್ಟೆ ಒಳ್ಳೆ ನೇಚರ್ ಅಂತೂ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಅದಾದಮೇಲೆ ಆಲಿಪುರಿ ಮೆಟ್ಲು ಯಾರು ಹತ್ತದ ಬರ್ತಾರಲ್ಲ ಅದೆಲ್ಲ ನೀವು ಕಾಣ್ಬೋದು. ಜೊತೆಗೆ ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ, ಚಿರತೆ ಇದೆ ಮತ್ತು ಕರಡಿ ಇದೆ ಅಂತ ಎಲ್ಲ. ಯಾರಾದರೂ ಆಲಿಪುರಿ ಮೆಟ್ಲು ಹತ್ಕೊಂಡು ಬೆಟ್ಟಕ್ಕೆ ಬರಬೇಕು ಅಂತಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಬೆಟ್ಟ ಇಳಿತಾ ಬಂದರೆ ನಿಮಗೆ ಕಾಣಿಸುತ್ತೆ ಸೈಡಲ್ಲಿ, ರೋಡ್ ಸೈಡಲ್ಲಿ ಆಲುಪುರಿ ಮೆಟ್ಲು ಹತ್ಕೊಂಡು ಬರೋರಿಗೆ ಮೇಲೆ ಎಲ್ಲ ಎಷ್ಟು ಸೇಫ್ಟಿ ಮಾಡಿದ್ದಾರೆ, ಮಳೆ ಆಗಲಿ ಬಿಸಿಲಾಗಲಿ. ನಾವಂತೂ ಇದುವರೆಗೂ ಆಲುಪುರಿ ಮೆಟ್ಲು ಹತ್ಕೊಂಡು ಬೆಟ್ಟ ಹತ್ತಿಲ್ಲ, ಶಿವಾರಿ ಮೆಟ್ಲು ಹತ್ಕೊಂಡೇ ಹತ್ತಿದ್ದೀವಿ. ನೀವಿನ್ನೇನು ಲಾಸ್ಟು ಬೆಟ್ಟ ಇಳಿಯೋ ಟೈಮಲ್ಲಿ ಲಾಸ್ಟ್ ತಿರುವುಗಳಲ್ಲಿ ನೀವು ಬಸ್ಸಲ್ಲೇ ಆಗಲಿ ಇಲ್ಲ ಕಾರುಗಳಲ್ಲೇ ಆಗಲಿ ಬರೋ ಟೈಮಲ್ಲಿ ಒಂದು ಒಳ್ಳೆ ವ್ಯೂ ಅಂತೂ ನಿಮಗೆ ಸಿಗುತ್ತೆ ನೋಡೋದಕ್ಕೆ, ಕ್ಯಾಪ್ಚರ್ ಮಾಡೋದಕ್ಕೆ. ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಇವತ್ತು ಮಂಜು ಬೇರೆ ಇತ್ತು, ಅಷ್ಟೊಂದು ನೀಟಾಗಿ ಕಾಣಿಸ್ಲಿಲ್ಲ. ಆದ್ರೂ ನೋಡಿ ಈ ಥರ ವ್ಯೂ ಕಾಣಿಸುತ್ತೆ ನಿಮಗೆ. ಆ ಸಿಟಿ ಯಾವ ಥರ ಹರಡ್ಕೊಂಡಿದೆ, ಆ ಬಿಲ್ಡಿಂಗ್ಗಳು, ಅದ್ರ ಮಧ್ಯೆ ಮರಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟ ಇಳ್ಕೊಂತ ಬಸ್ಸಲ್ಲಿ ಲಾಸ್ಟ್ ಸ್ಟಾಪು ಬಂದು ಇಳ್ಕೊಂಡ್ವಿ. ಲಾಸ್ಟ್ ಸ್ಟಾಪಿಂದ ಮತ್ತೆ ರೈಲ್ವೆ ಸ್ಟೇಷನ್ಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆಟೋ ಹಿಡ್ಕೊಂಡು ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ ಬಂದರೆ ರೈಲ್ ಅವೈಲಬಿಲಿಟಿ ಚೆಕ್ ಮಾಡಿದ್ರೆ ತಿರುಪತಿ ಟು ಬ್ಯಾಂಗ್ಳೂರು ಯಾವುದೇ ಟ್ರೈನ್ ಇರಲಿಲ್ಲ ನಮ್ಮ ಟೈಮ್ಗೆ. ಏನಪ್ಪ ಅಂತಂದರೆ ಇನ್ನು ಲಾಂಗ್ ಟೈಮಲ್ಲಿ ರೈಲ್ ಅವೈಲಬಿಲಿಟಿ ಇತ್ತು. ಅದಕ್ಕೋಸ್ಕರ ನಾವು ತಿರುಪತಿ ಟು ಕಾಟ್ಪಾಡಿ ಒಂದು ಟ್ರೈನಲ್ಲಿ ಬಂದು ಅಲ್ಲಿಂದ ಮತ್ತೆ ಇನ್ನೊಂದು ಟ್ರೈನಲ್ಲಿ ನಾವು ಬಂದು ಬೆಂಗಳೂರಿಗೆ ಸೇರ್ಕೊಂಡ್ವಿ. ಈ ಥರ ಮಾಡೋದ್ರಿಂದ ನಮ್ಮ ಟೈಮಿಂಗ್ಸ್ಗೆ ನಮ್ಮ ಪ್ಲೇಸ್ಗೆ ನಾವು ಬಂದು ಸೇರ್ಕೊಬೋದು. ಇಲ್ಲ ಡೈರೆಕ್ಟ್ ಟ್ರೈನ್ ಅಂದರೆ ತುಂಬ ಲೇಟ್ ಆಗೋಗುತ್ತೆ. ಆದರೂ ಬಸ್ಸಿಗೆ ಹೋಲಿಸ್ಕೊಂಡ್ರೆ ಟ್ರೈನ್ ಜರ್ನಿ ಸಿಕ್ಕಾಪಟ್ಟೆ ಲೇಟ್ ಅನಿಸುತ್ತೆ. ಏನಂತೀರಾ ನೀವು ಹೇಳಿ? ಅಷ್ಟೇ.